ಇನ್ನೊಂದು ಸರಿ ಪಂಚಮಸಾಲಿ ಸಮುದಾಯ ಬಗ್ಗೆ ನನಗೆ ಗೌರವ ಇದೆ. ಪಂಚಮಸಾಲಿ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಮತ ಕೊಟ್ಟಿದೆ. 2 ಜನ ಶ್ರೀಗಳ ನೇತೃತ್ವ ಪಾದಯಾತ್ರೆ ನಾನು ಹೋಗಿದ್ವಿ. ವೀರಶೈವ ಎಲ್ಲ ಉಪಪಂಗಡಗಳಿಗೆ ಕೇಂದ್ರದ OBC ಕೊಡಬೇಕಂತೇಳಿ ಯಡಿಯೂರಪ್ಪನವ್ರ ಕ್ಯಾಬಿನೆಟ್ ಅಡಿಷನಲ್ ಅಜೆಂಡಾ ತಂದಾಗ ಯಾವುದೋ ಕಾರಣಕ್ಕೆ ರದ್ದಾಯಿತು. ಅವತ್ತೆಲ್ಲಿ ಹೋಗಿದ್ದೆ? ವೀರಶೈವ ಲಿಂಗಾಯತರ ಪರ OBC ಕೊಡ್ಸಕ್ಕೆ ನಿನ್ನ ಧ್ವನಿ ಎಲ್ಲೋಗಿತ್ತು? ಅವತ್ತ್ಯಾಕಪ್ಪ ಮಾತಾಡಲಿಲ್ಲ? ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ವೀರಶೈವ ಲಿಂಗಾಯತ ಒಳಪಂಗಡಗಳು ಪಂಚಮಸಾಲಿ ಸಮುದಾಯ ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು. ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ, ಪ್ರಶ್ನಾತೀತ ನಾಯಕ. ಅವ್ರ ಬಗ್ಗೆ ಅಗೌರವ ಮಾತಾಡ್ತೀಯಾ? ನನಗೆ ಮೀಸಲಾತಿ, ನಾನೇನು ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ? ನನ್ನ ಕುಟುಂಬ ಸದಸ್ಯರಿಗೆ ಯಾವುದೋ ನನ್ನ ಮಗಳಿಗೆ ಆಗಿತ್ತು, ಅದನ್ನು ನನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಡ್ತೀನಿ. ನಾನು ಇನ್ನೊಬ್ಬರ ತಟ್ಟೆ ಅನ್ನ ಕಸ್ಕೊಳ್ತಕ್ಕಂಥಲ್ಲ. ಹಸಿದವನಿಗೆ ಅನ್ನ ಹಾಕಿದ ಕೈ ಇದು. ನನ್ನ ತಾಯಿ ಸಂಸ್ಕಾರ ಕಲಿಸ್ಕೊಡ್ದಾಳೆ. ನಿನ್ನಂಥ ವಿಕೃತ ಮನಸ್ಸಿಲ್ಲ. ವಿಕೃತ ಮನಸ್ಸಿನವ್ರಿಗೆ ಹೇಳ್ತೀನಿ ನೋಡಿ, ಸಮಾಜಕ್ಕೂ ಅನ್ಯಾಯ ಮಾಡಿದಲ್ಲಪ್ಪ. 2A ಮೀಸಲಾತಿ ಕೊಡಿಸ ಪರಮ ಪೂಜ್ಯರು ಸಮಾಜದ ಜನ ಬೆಳಗಾವಿನಲ್ಲಿ ಹೋರಾಟ ಮಾಡಿದರು. ಲಾಠಿ ಚಾರ್ಜ್ ಆಯಿತು. ಈ ಮನುಷ್ಯ ಏನು ಹೇಳಿಕೆ ಕೊಟ್ಟರು? ನಾವು ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಕೇಳಿಲ್ಲ. ಇದು ಸಮುದಾಯಕ್ಕೆ ಮಾಡಿದ ಅವಮಾನ ಅಲ್ವಾ? ಪರಮ ಪೂಜ್ಯರಿಗೆ ಅವಮಾನ ಮಾಡಲಿಲ್ವ ನೀವು? ಯಾವ ಸಮುದಾಯ 2A ಮೀಸಲಾತಿ ಕೇಳಿಲ್ಲ? 102 ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ನಾ 2A ಮೀಸಲಾತಿನ ಕೇಳಿಲ್ಲ ಅಂದರೆ ಸಮಾಜವನ್ನು, ಹಿಂದುತ್ವವನ್ನು ಮತ್ತು ಉತ್ತರ ಕರ್ನಾಟಕ ದುರ್ಬಳಕೆ ಮಾಡ್ಕೊಳ್ತಿ. ಸಮಯಕ್ಕೆ ತಂಗ ಏಕಪಾತ್ರ ವಿನಯ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿ, ಈ ಮನುಷ್ಯ ಬಣ್ಣ ಹಚ್ಚಂಗೆ ನಾಟಕ ಮಾಡ್ತಾರೆ. ಹಾಗಾಗಿ ಸವಾಲಾಗ್ತೀನಿ ನಾನು ನಿನಗೆ. ನನ್ನ ಬಗ್ಗೆನೂ ಆಗಿರುವ ಮಾತು. ನೀನು ಯಾವ ಲೆಕ್ಕಯ್ಯ ನನಗೆ? ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು, ನಾವು ಸೋತಿರ್ಬೋದು. ನಮ್ಮ ವರ್ಚಸ್ಸು ಕುಗ್ಗಿಲ್ಲ, ನಾವು ಸಮರ್ಥರಿದ್ದೀವಿ. ಆಯಿತಾ? ನಾನು ಹೇಳ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ಸ್ಪರ್ಧೆ ಮಾಡು, ಯಾರನ್ನ ಕಟ್ಟಿ ಅಂದು. ಆಯಿತು, ಆ ಕಡೆಗೆ ಬಾ, ನಾವು ಆ ಕಡೆಗೆ ರೆಡಿ. ವಿಜೇಂದ್ರ ಏನು ಹೇಳಿದ್ದಾರೆ? ರಮೇಶ್ ಜಾರಕಿಹೊಳಿ ಬಗ್ಗೆ ವಿಜೇಂದ್ರ ದಾದಾಗಿರಿ ಮಾಡಿಲ್ಲ. ಯಡಿಯೂರಪ್ಪ ಮಾಸ್ ಲೀಡ್ರು. ಯಡಿಯೂರಪ್ಪನ ಬಗ್ಗೆ ಅಗೌರವ ಮಾತಾಡಿದ್ರೆ ಯಡಿಯೂರಪ್ಪನವರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ. ದಾರಿಲಿ ಹೋಗೋ ಜನ ಚೀಮಾರಿ ಆಗ್ತಾರೆ ಅಂತ ಹೇಳಿದಷ್ಟು ವಿಜೇಂದ್ರ ದಾದಾಗಿರಿ ಮಾಡ್ತೀಯ ಅಂತ ಹೇಳಿಲ್ಲ. ವಿಜೇಂದ್ರಗೆ ಸಂಸ್ಕಾರ, ಸಂಸ್ಕೃತಿ ಪಕ್ಷನ ಕೊಟ್ಟಿದೆ, ಸಂಘ ಪರಿವಾರ ಕೊಟ್ಟಿದೆ, ಅವ್ರ ತಂದೆ ತಾಯಿಗಳು ಕಲಿಸ್ಬಿಡಿದ್ರೆ. ನಿನ್ನಂಥ ವಿಕೃತ ಮನಸ್ಸು ರಾಜಕಾರಣಿ ನೋಡಿಲ್ಲ ನಾನು. ನೇರವಾಗಿ ಹೇಳ್ತೀನಿ, ಎತ್ತಾಳ್ ಪಾಪ ರಮೇಶ್ ಜಾರಕಿಹೊಳಿನೂ ಹಾಳು ಮಾಡ್ತಿದೀಯ. ಒಳ್ಳೆ ಮನುಷ್ಯ. ಕಾಂಗ್ರೆಸ್ ತೋರಿದು ನಮ್ಮ BJP ಬಂದರು, ಅವ್ರಿಗೂ ಪ್ರಚೋದನೆ ಮಾಡಿ. ಈ ಮನುಷ್ಯ ಇವತ್ತಿಂದಲ್ಲ, ಎತ್ತಾಳ್ ಇವತ್ತಿಂದ ಅಲ್ಲ, ಕಳೆದ 7-8 ವರ್ಷಗಳಿಂದ ಇದೇ ಕೆಲಸ. ಹಿಂದೆ ಒಂದು ಸರಿ ಹಿಂಗೆ ಮಾತಾಡಿ ಸಸ್ಪೆಂಡ್ ಆಗಿದ್ದು, ಉಚ್ಚಾಟನೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಯಡಿಯೂರಪ್ಪನವ್ರು ಹೋಗಲಿ ಅಂತ ಕರೆ ತಂದರು. ಕಾಲಿಡಿದು ಬಂದು ಈ ಮನುಷ್ಯ ಒಳಗೆ. ಅದಕ್ಕೆ ಗೋಮುಖ ವ್ಯಾಘ್ರ ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತಾಗಲಿಲ್ಲ. ಯಡಿಯೂರಪ್ಪನವ್ರು ಎಲ್ಲ ನಮ್ಮವರು ಅಂತ ನಂತರ ಹಾಲು ಬೆಳಗಿದ್ದ ಹಾಲು ಅಂತ ನಂತರ ಮನುಷ್ಯ ಪಾಪ. ಅಷ್ಟು ಪರಿಶುದ್ಧವಾದ ರಾಜಕಾರಣಿ ಯಡಿಯೂರಪ್ಪನವರು. ಅಂಥವ್ರಿಗೆ ದ್ರೋಹ ಮಾಡ್ತೀಯಲ್ಲ, ಆದರೆ ಭಗವಂತ ಕ್ಷಮಿಸಲ್ಲಿ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಹೌದು, ಆಯ್ತಣ್ಣ. ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ ನಿನಗೇನು ನೈತಿಕ ಹಾಕಿದೆ? ನೀನು ಕಾಂಗ್ರೆಸ್ಸಿಂದ ಬಂದ ರಮೇಶ್ ಅಣ್ಣ ನನ್ನ ಸ್ನೇಹಿತ. ಯಡಿಯೂರಪ್ಪ ಸೈಕಲ್ ತುಳಿದ್ರು, ಸ್ಕೂಟ್ರು ಅನ್ನಲ್ಲಿ ಓಡಾಡಿದ್ರು, ಪಾದಯಾತ್ರೆ ಮಾಡಿದರು, ಸಂಘರ್ಷ ಮಾಡಿದರು, ಜೈಲಿಗೆ ಹೋದರು, ಕೇಸ್ಗಳು ಹಾಕ್ಸ್ಕೊಂಡ್ರು. ಆದರೆ ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ ರಮೇಶ್ ಅಣ್ಣ ಅವನಿಗೆ ಮಾತು ಬೇರೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ಯಾವ ನೈತಿಕ ಹಕ್ಕಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅದಕ್ಕೆ ವಿಜೇಂದ್ರ ಯಡಿಯೂರಪ್ಪನವ್ರ ಅಭಿಮಾನಿಗಳಿಗೆ, ಪಕ್ಷದ ಮುಖಂಡರ ಕಾರ್ಯಕ್ಕೆ ನೋವಾಗಿದೆ ಅಂತ ಹೇಳಿದ್ದು. ವಿಜೇಂದ್ರ ದಾದಾಗಿರಿ ನೋಡ್ಕೊಳ್ತೀನಿ ಬರ್ರಿ ಅಂತ ಹೇಳಿಲ್ಲ. ಕೆಲವರು ನಿನ್ನೇನು ಹೇಳಿದ್ದೀನಿ, ಮೊನ್ನೇನು ಹೇಳಿದ್ದೀನಿ, ಇವರು ಹೆಗಲ ಮೇಲೆ ಗುಂಡಿಟ್ಟು ಹೊಡಿತಾ ಇದ್ದಾರೆ.
ಕೊನೆಗೆ ಇವರು ಮೋಹಿನಿ ಭಸ್ಮಾಸರ ಕಥೆ ಆಗುತ್ತೆ. ಎಲ್ಲರ ತಲೆ ಮೇಲೆ ಕೈ ಇಡಕ್ಕೆ ಹೋಗಿ ಇವರೇ ಸರ್ವನಾಶ ಆಗ್ತಾರೆ. ಧನ್ಯವಾದಗಳು ಸರ್.